ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬರುವುದಕ್ಕೆ ಸಮಯ ಇಲ್ಲದೆ ಮೂವರು ಹೆಣ್ಣು ಮಕ್ಕಳು 5,100 ರೂಪಾಯಿ ಹಣವನ್ನು ಆನ್ಲೈನ್ನಲ್ಲೇ ಪೇ ಮಾಡಿ ವಿಡಿಯೋ ಕಾಲ್ ಮೂಲಕ ಅಂತಿಮ ವಿಧಿವಿಧಾನಗಳನ್ನು ವೀಕ್ಷಿಸಿದಂತಹ ಘಟನೆ. ಹರಿಯಾಣದ ಸೋನಿಪತ್ನಲ್ಲಿ ಇಂತಹ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಶಿವಚರಣ್ ಎಂಬ ವ್ಯಕ್ತಿ 3 ಹೆಣ್ಣು ಮಕ್ಕಳಿಗೂ ಉತ್ತಮ ಶಿಕ್ಷಣ ಕೊಡಿಸಿದ್ರು. ಸದ್ಯ ಅವರೆಲ್ಲ ಆ ಮಕ್ಕಳೆಲ್ಲ ಮುಂಬೈ, ಉತ್ತರ ಪ್ರದೇಶ, ನೇಪಾಳ ಹೀಗೆ ಹಲವು ಕಡೆಗಳಲ್ಲಿ ನೆಲೆಸಿದ್ದಾರೆ. ಶಿಕ್ಷಕಿಯರಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಹರಿಯಾಣದಲ್ಲಿ ವೃದ್ಧಾಶ್ರಮವೊಂದರಲ್ಲಿ ವಾಸಿಸ್ತಾ ಇದ್ರಂತೆ ತಂದೆ. ಅವರ ಆರೋಗ್ಯ ಕ್ಷೀಣಿಸಿತ್ತು. 20 ದಿನ ಮುಂಚೆನೇ ಈ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ. ಆದರೂ ಯಾರೂ ನೋಡೋದಕ್ಕೆ ಬಂದಿರಲಿಲ್ಲ. ಶಿವಚರಣ್ ಅವರು ಮೃತಪಟ್ಟ ನಂತರ ವೃದ್ಧಾಶ್ರಮದ ಸಿಬ್ಬಂದಿ ಮಕ್ಕಳನ್ನು ಸಂಪರ್ಕಿಸಿದ್ದಾರೆ. ಆದರೆ ದೂರದ ಪ್ರಯಾಣ ಮತ್ತು ಸಮಯದ ಅಭಾವ ಅಂತ ಹೇಳಿ ನೆಪ ಹೇಳಿ ಆ ಮಕ್ಕಳು ಬರೋದಕ್ಕೆ ನಿರಾಕರಿಸಿದ್ದಾರೆ. ಅಲ್ಲದೆ 5,100 ರೂಪಾಯಿ ಕಳಿಸಿ ಅಂತಿಮ ವಿಧಿವಿಧಾನವನ್ನು ಅಲ್ಲಿಯೇ ನೆರವೇರಿಸಿ ಅಂತ ಹಿರಿಯ ಮಗಳು ಕೋರ್ಕೊಂಡ್ರಂತೆ. ಜೊತೆಗೆ ಅಗ್ನಿಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೆಲ್ಲ ವಿಡಿಯೋ ಕಾಲ್ ಮೂಲಕ ಆ ಅಂತ್ಯ ಸಂಸ್ಕಾರವನ್ನು ವೀಕ್ಷಿಸಿದ್ದಾರೆ. ತಂದೆಯ ಚಿತಾಭಸ್ಮವನ್ನು ಪಡೆದುಕೊಳ್ಳೋದಕ್ಕೆ ಕೂಡ ತಮಗೆ ಸಮಯ ಇಲ್ಲ ಅಂತ ಹೇಳಿದಾರಂತೆ ಆ ಹೆಣ್ಣು ಮಕ್ಕಳು. ಆಶ್ರಮದ ಸಿಬ್ಬಂದಿಗೆ ಗಂಗಾ ನದಿಯಲ್ಲಿ ಇದನ್ನು ವಿಸರ್ಜಿಸಿ ಅಂತ ಹೇಳಿ ವಿನಂತಿಸಿಕೊಂಡಿದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಮಕ್ಕಳ ವರ್ತನೆಯ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಮೃತ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬರುವುದಕ್ಕೆ ಸಮಯ ಇಲ್ಲದೆ ಮೂವರು ಹೆಣ್ಣು ಮಕ್ಕಳು 5,100 ರೂಪಾಯಿ ಹಣವನ್ನು ಆನ್ಲೈನ್ನಲ್ಲೇ ಪೇ ಮಾಡಿ ವಿಡಿಯೋ ಕಾಲ್ ಮೂಲಕ ಅಂತಿಮ ವಿಧಿವಿಧಾನಗಳನ್ನು ವೀಕ್ಷಿಸಿದಂತಹ ಘಟನೆ. ಹರಿಯಾಣದ ಸೋನಿಪತ್ನಲ್ಲಿ ಇಂತಹ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಶಿವಚರಣ್ ಎಂಬ ವ್ಯಕ್ತಿ 3 ಹೆಣ್ಣು ಮಕ್ಕಳಿಗೂ ಉತ್ತಮ ಶಿಕ್ಷಣ ಕೊಡಿಸಿದ್ರು. ಸದ್ಯ ಅವರೆಲ್ಲ ಆ ಮಕ್ಕಳೆಲ್ಲ ಮುಂಬೈ, ಉತ್ತರ ಪ್ರದೇಶ, ನೇಪಾಳ ಹೀಗೆ ಹಲವು ಕಡೆಗಳಲ್ಲಿ ನೆಲೆಸಿದ್ದಾರೆ. ಶಿಕ್ಷಕಿಯರಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಹರಿಯಾಣದಲ್ಲಿ ವೃದ್ಧಾಶ್ರಮವೊಂದರಲ್ಲಿ ವಾಸಿಸ್ತಾ ಇದ್ರಂತೆ ತಂದೆ. ಅವರ ಆರೋಗ್ಯ ಕ್ಷೀಣಿಸಿತ್ತು. 20 ದಿನ ಮುಂಚೆನೇ ಈ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ. ಆದರೂ ಯಾರೂ ನೋಡೋದಕ್ಕೆ ಬಂದಿರಲಿಲ್ಲ. ಶಿವಚರಣ್ ಅವರು ಮೃತಪಟ್ಟ ನಂತರ ವೃದ್ಧಾಶ್ರಮದ ಸಿಬ್ಬಂದಿ ಮಕ್ಕಳನ್ನು ಸಂಪರ್ಕಿಸಿದ್ದಾರೆ. ಆದರೆ ದೂರದ ಪ್ರಯಾಣ ಮತ್ತು ಸಮಯದ ಅಭಾವ ಅಂತ ಹೇಳಿ ನೆಪ ಹೇಳಿ ಆ ಮಕ್ಕಳು ಬರೋದಕ್ಕೆ ನಿರಾಕರಿಸಿದ್ದಾರೆ. ಅಲ್ಲದೆ 5,100 ರೂಪಾಯಿ ಕಳಿಸಿ ಅಂತಿಮ ವಿಧಿವಿಧಾನವನ್ನು ಅಲ್ಲಿಯೇ ನೆರವೇರಿಸಿ ಅಂತ ಹಿರಿಯ ಮಗಳು ಕೋರ್ಕೊಂಡ್ರಂತೆ. ಜೊತೆಗೆ ಅಗ್ನಿಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೆಲ್ಲ ವಿಡಿಯೋ ಕಾಲ್ ಮೂಲಕ ಆ ಅಂತ್ಯ ಸಂಸ್ಕಾರವನ್ನು ವೀಕ್ಷಿಸಿದ್ದಾರೆ. ತಂದೆಯ ಚಿತಾಭಸ್ಮವನ್ನು ಪಡೆದುಕೊಳ್ಳೋದಕ್ಕೆ ಕೂಡ ತಮಗೆ ಸಮಯ ಇಲ್ಲ ಅಂತ ಹೇಳಿದಾರಂತೆ ಆ ಹೆಣ್ಣು ಮಕ್ಕಳು. ಆಶ್ರಮದ ಸಿಬ್ಬಂದಿಗೆ ಗಂಗಾ ನದಿಯಲ್ಲಿ ಇದನ್ನು ವಿಸರ್ಜಿಸಿ ಅಂತ ಹೇಳಿ ವಿನಂತಿಸಿಕೊಂಡಿದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಮಕ್ಕಳ ವರ್ತನೆಯ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ.